ಉದಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹಾಗೆಯೇ ಒಂದು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಣ್ಣ ಬಣ್ಣದ ರಂಗಿನ ಚಿತ್ತಾರಗಳಿಂದ ಹಾಗೆಯೇ ಮಿಂಚುತ್ತಾ ಇದೆ. ಯಾಕಪ್ಪ ಅಂತಂದರೆ ಈ ಕಟ್ಟಡ ಸಂಪೂರ್ಣ ಬಣ್ಣವಿಲ್ಲದೆ ಹಾಳಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಬಣ್ಣವನ್ನು ಕಾಣ್ತಾ ಇರೋದು ಒಂದು ಸಂತಸದ ಸಂಗತಿಯಾಗಿದೆ. ಅದರಂತೆ ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕರಾಗಿರುವಂತಹ, ಅದರಲ್ಲೂ ಒಂದು ಚಿತ್ರಕಲೆಯ ಶಿಕ್ಷಕರಾಗಿರುವಂತಹ ಈ ಶಿಕ್ಷಕರು ಈ ಕ್ಷೇತ್ರ ಸಂಪನ್ಮೂಲ ಕಚೇರಿಯ ಒಂದು ಚಿತ್ರಗಳನ್ನು ತುಂಬ ಅದ್ಭುತವಾಗಿ ತಮ್ಮ ಕೈ ಚಳಕದಲ್ಲಿ ಮೂಡಿಸಿದ್ದಾರೆ. ಈ ಕ್ಷೇತ್ರ ಸಂಪನ್ಮೂಲ ಕಚೇರಿಯ ಮುಂಬಾಗಿಲ ಮಾತ್ರವಲ್ಲದೆ ಬಾಗಿಲಿನ ಪ್ರತಿ ಬಾಗಿಲುಗಳ ಒಂದು ಗಳಲ್ಲಿಯೂ ಸಹ ಒಂದು ಉತ್ತಮವಾದ ಚಿತ್ರಗಳನ್ನು ಬಿಡಿಸಿದ್ದು, ಇಲ್ಲಿ ಈ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಸಹ ನೀಡಲಾಗ್ತಾ ಇದೆ. ತರಬೇತಿಗೆ ಬರುವಂತಹ ಶಿಕ್ಷಕರು ತಮ್ಮ ಶಾಲಾ ಕೊಠಡಿಗಳನ್ನು ಸಹ ಇದೇ ರೀತಿಯಲ್ಲಿ ಸುಂದರವಾಗಿ ಇಟ್ಟುಕೊಂಡಾಗ ವಿದ್ಯಾರ್ಥಿಗಳು ಆಕರ್ಷಿತರಾಗಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ ಅನ್ನೋದು ಈ ಒಂದು ಕಾನ್ಸೆಪ್ಟ್ನ ಮುಖ್ಯ ಉದ್ದೇಶವಾಗಿದೆ ಅಂಥೇಳಿ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂಥ ಡಾಕ್ಟರ್ ಶಂಕರಪ್ಪನವರು ಉದಯ ನ್ಯೂಸ್ನೊಂದಿಗೆ ಹೇಳಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ನಮಸ್ಕಾರ. ಈಗ ಸಂಪನ್ಮೂಲ ಕೇಂದ್ರ ಚನ್ನಗಿರಿಯಲ್ಲಿ ವಿಶೇಷವಾಗಿ ವರ್ಲಿ ಕಲೆಯನ್ನು ಬಿಡಿಸೋದಕ್ಕೆ ನಾವು ಪುಂಡ್ಲಿಕ್ ಅವರನ್ನು ಮತ್ತು ಜೋಳದ ಶಾಲೆಯ ಕೆಂಪಣ್ಣವರು, ಇವರು ಪುಂಡ್ಲಿಕ್ ಅವರು ಹೊಸ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇಲಾಖೆ ಆದೇಶ ಮಾಡಿ ಅವರಿಗೆ ವಿಶ್ವಾಸ ತಗೊಂಡು ನಮ್ಮ ಈ ಸಂಪನ್ಮೂಲ ಕೇಂದ್ರ ವಿಶೇಷವಾಗಿ ಶಿಕ್ಷಕರು ಬರುವಂಥದ್ದು, ಮಕ್ಕಳು ಬರುವಂಥದ್ದು, ತರಬೇತಿ ನೀಡುವಂಥದ್ದು. ನಮ್ಮಲ್ಲಿ 26 ಕ್ಲಸ್ಟರ್ ಇದ್ದಾರೆ. ನಮ್ಮಲ್ಲಿ ಎಲ್ಲ ತರಬೇತಿಗಳು ಆಗೋದ್ರಿಂದ, ಟೀಚರ್ಸ್ ಬರೋದ್ರಿಂದ ಶಾಲೆನೂ ಈ ರೀತಿ ಆಗಬೇಕು ಅನ್ನೋ ಕಲ್ಪನೆಯಿಂದ ಆ ವರ್ಲಿ ಕಲೆಯನ್ನು ಚೆನ್ನಾಗಿ ಸುಂದರವಾಗಿ ಕಾಣುವಂಥ ರೀತಿಯಲ್ಲಿ ಅದನ್ನು ಮಾಡಬೇಕು. ಟೀಚರ್ಸ್ ಅದನ್ನು ನೋಡಿ ನಮ್ಮ ಶಾಲೆಯಲ್ಲೂ ಇದು ಮಾಡಬೇಕು ಅನ್ನೋ ಕಲ್ಪನೆಯಿಂದ ಈ ಒಂದು ಕಲೆಯನ್ನು ಅಭಿವೃದ್ಧಿಪಡಿಸಿದ್ವಿ. ಜೋಳದ ಶಾಲೆಯಲ್ಲೂ ಸಹ ನಾವು ಇದ್ದಾಗ ಮಾಡಿದ್ವಿ. ಹಾಗಾಗಿ ವರ್ಲಿ ಕಲೆ ಚೆನ್ನಾಗಿ ಆಗಲಿ, ಚೆನ್ನಾಗಿ ಕಾಣಬೇಕು ಎಲ್ಲ ಶಿಕ್ಷಕರಿಗೆ. ಆ ಒಂದು ಕಲೆ ಮತ್ತೆ ಎಲ್ಲ ಶಾಲೆಗೂ ಆಗಲಿ ಅಂತ ನಾವು ಇಷ್ಟಪಟ್ಟದ್ರಿಂದ ಪುಂಡ್ಲಿಕ್ ಅವರು ಮತ್ತು ಕೆಂಪಣ್ಣವರು ನಮಗೆ ಸುಂದರವಾದ ಚಿತ್ರವನ್ನು ಬಿಡಿಸಿದರೆ ಅವರಿಗೆ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ಕಾರಿ ಶಾಲಾ ಶಿಕ್ಷಕರ ಬಳಕೆ ಮಾಡಿಕೊಂಡು ಇದನ್ನು ಶಾಲೆಯಲ್ಲೂ ಈ ರೀತಿ ಒಂದು ಸುಂದರವಾಗಿ ಸ್ವಚ್ಛತೆಯಿಂದ ಚೆನ್ನಾಗಿ ಕಾಣಬೇಕು, ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ. ಈಗ ಖಾಸಗಿ ಶಾಲೆಗಿಂತ ವಿಭಿನ್ನವಾಗಿ ಈಗ ಸರ್ಕಾರಿ ಶಾಲೆಗಳು ಕಾಣಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಸುಂದರವಾಗಿ ಸುಣ್ಣ ಬಣ್ಣ ಹಾಕ್ಕೊಂಡು, ವಿಶೇಷವಾಗಿ ಭಾಳ ವರ್ಷದಿಂದ ಬಣ್ಣ ಆಗಿರಲಿಲ್ಲ, ಬಣ್ಣ ಆಗಿಬಿಟ್ಟು ಇದಕ್ಕೊಂದು ಸುಂದರವಾಗಿ ಕಂಡ್ರೆ ಈಗ ಟೀಚರ್ಸ್ ನೋಡಿದರೆ ಅವರೆಲ್ಲ ಒಂದು ಮನಸ್ಸಿನಲ್ಲಿ ಬರುತ್ತೆ, ನಮ್ಮ ಶಾಲೆನೇ ಈ ರೀತಿ ಇರಬೇಕು ಅನ್ನೋದು. ಒಂದು ಸಂಪನ್ಮೂಲ ಕೇಂದ್ರ ಆಗೇ ಇರಬೇಕು ಅನ್ನೋದು ತರಬೇತಿ ಇರೋದ್ರಿಂದ ಆ ತರಬೇತಿಯಲ್ಲಿ ಈ ಕಲೆಯನ್ನು ಉಳಿಸೋದು ಹೆಚ್ಚು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಬಣ್ಣ ಅದಕ್ಕೆಲ್ಲ ಇಲಾಖೆಯಿಂದ ಅನುದಾನ ಇಲ್ಲ, ನಮ್ಮ ಇಲ್ಲ ಸಂಪನ್ಮೂಲ ಕೇಂದ್ರದಿಂದಲೇ ನಾವು ದಾನಗಳಿಂದ ನೆರವು ತಗೊಂಡು ಸಂಪನ್ಮೂಲ ಶಿಕ್ಷಕರಿಂದ ದಾನ ಪಡೆದು ನಾವೇ ಮಾಡಿದ್ದೀವಿ. ಅಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಚನ್ನಗಿರಿ. ಸಮನ್ವಯಾಧಿಕಾರಿಗಳಾದ ಶಂಕರಪ್ಪನವರ ಸಮ್ಮುಖದಲ್ಲಿ ಬಹಳ ದಿನಗಳಿಂದ ಅವರ ಆಶೆ ಹೊಂದಿದ್ದು, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಾ ಇರತಕ್ಕಂಥ ಒಂದು ಗ್ರಾಮೀಣ ಸೊಗಡು ಅಂದರೆ ವರ್ಲಿ ಕಲೆ, ಹಳೆಯ ಕಾಲದಲ್ಲಿ ಇದ್ದಿರತಕ್ಕಂಥ ನಶಿಸಿ ಹೋಗಿರ್ತಕ್ಕಂಥ ಕಲೆಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಈ ವರ್ಲಿ ಕಲೆ ಎನ್ನುವುದು ಅತಿ ಮುಖ್ಯವಾಗಿ ಜನರಿಗೆ ಉಪಯುಕ್ತವಾಗಿರ್ತಕ್ಕಂಥ ವರ್ಲಿ ಕಲೆಯನ್ನು ಈ ಶಾಲಾ ಸುತ್ತಲ ಆವರಣದಲ್ಲಿ ಚಿತ್ರವನ್ನು ಬಿಡಿಸಿದೆ.